ಇನ್ನು ಧರ್ಮಸ್ಥಳ ಉತ್ಖನನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಗೆ ಆಗಮಿಸುವಂತ ಪ್ರವಾಸಿಗರು ಏನು ಹೇಳ್ತಾರೆ, ದೂರುದಾರನ ಆರೋಪಕ್ಕೆ ಪ್ರವಾಸಿಗರು ಯಾವ ರೀತಿಯಾಗಿ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಇದೀಗ ನೀವು ನೇರ ದೃಶ್ಯಗಳನ್ನ ನೀವು ಈ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೀರಿ. ಕಾರ್ಯಾಚರಣೆ ನಡೀತಾ ಇರುವಂತಹ ಸ್ಥಳದ ನೇರ ದೃಶ್ಯಾವಳಿಗಳು ಇದು. ಧರ್ಮಸ್ಥಳದ ಸುತ್ತ ನಿಗೂಢ ಶವಗಳನ್ನ ಹೂತು ಹಾಕಲಾಗಿದೆ ಅಂತ ಹೇಳಿ ದೂರುದಾರ ಹೇಳಿದ ನಂತರ ಅಲ್ಲಿ ಈಗ ಎಸ್ಐಟಿ ತಂಡ ಕಳೆದ 4 ದಿನಗಳಿಂದ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. 8ನೇ ಪಾಯಿಂಟ್ನಲ್ಲಿ ಈಗ ಶೋಧವನ್ನ ನಡೆಸೋದಕ್ಕೆ ಈಗ ಆ ಕಾರ್ಮಿಕರು ಅಲ್ಲಿ ತೆರಳಿದ್ದಾರೆ. ಎಸ್ಐಟಿ ನಿರ್ದೇಶನದ ಮೇರೆಗೆ ಈಗ 8ನೇ ಪಾಯಿಂಟ್ ಅಂತ ಹೋಗಿದ್ದಾರೆ. ಅಲ್ಲಿ ಕಾರ್ಯಾಚರಣೆಯನ್ನ ಈಗ ಶುರು ಮಾಡಿದ್ದಾರೆ. 8ನೇ ಪಾಯಿಂಟ್, 7ನೇ ಪಾಯಿಂಟ್ನಲ್ಲಿ 6 ಅಡಿ ಗುಂಡಿಯನ್ನ ತೆಗೆದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ಅವಶೇಷಗಳು ಕೂಡ ಪತ್ತೆ ಆಗಿಲ್ಲ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಅಲ್ಲಿ ಕಾರ್ಯವನ್ನ ಸ್ಥಗಿತಗೊಳಿಸಿ 8ನೇ ಪಾಯಿಂಟ್ಗೆ ಈಗ ತೆರಳಿದ್ದಾರೆ. ಅಲ್ಲಿ ಉತ್ಖನನ ಕಾರ್ಯವನ್ನ ಈಗ ಆರಂಭಿಸಿದ್ದಾರೆ. ಕಾರ್ಮಿಕರನ್ನ ಬಳಸಿಕೊಂಡು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಕಳೆದ 4 ದಿನಗಳಿಂದ ನಡೀತಾ ಇದೆ. ದಟ್ಟ ಕಾಡಿನಲ್ಲಿ ಇನ್ನೂ ಕೂಡ ಈಗಾಗಲೇ 13 ಪಾಯಿಂಟ್ಗಳನ್ನು ಅಲ್ಲಿ ಮಾಡಲಾಗಿದೆ. ಈಗ 8ನೇ ಪಾಯಿಂಟ್ನತ್ತ ಆಗಮಿಸಿದ್ದಾರೆ. ಇಲ್ಲಿಯವರೆಗೆ ಆಗಿರುವಂತಹ 7 ಪಾಯಿಂಟ್ಗಳ ಪೈಕಿ 1ರಲ್ಲಿ ಮಾತ್ರ, ಅಂದರೆ 6ನೇ ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿಪಂಜರಗಳು ಸಿಕ್ಕಿದೆ. ಸುಮಾರು 25 ಮೂಳೆಗಳು ಸಿಕ್ಕಿದೆ. ಅದನ್ನ FSLಗೆ ರವಾನೆ ಮಾಡಲಾಗಿದೆ. ಅದು ಯಾವ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟಂತೆ FSL ರಿಪೋರ್ಟ್ ಬರುತ್ತೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲ ಇದೆ. ಅದು ಯಾರಿಗೆ ಸೇರಿರೋದು, ಜೊತೆಗೆ ಸಾವು ಹೇಗಾಗಿತ್ತು, ಸಹಜ ಸಾವು ಅಥವಾ ಅಸಹಜ ಸಾವಾಗಿ ಹೂತಿರುವಂತಹ ಪ್ರಕರಣವಾಯಿತು, ಕೊಲೆಯೋ ಯಾವುದು ಇನ್ನಷ್ಟೇ ಸ್ಪಷ್ಟ ಆಗಬೇಕಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರನಿಂದಲೂ ಕೂಡ ಮತ್ತಷ್ಟು ಡೀಟೇಲ್ಸ್ ಅನ್ನ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಡ್ಕೊಳ್ಳೋದಕ್ಕೆ SIT ಕೂಡ ನಿರ್ಧಾರವನ್ನು ಮಾಡಿದೆ. ಹಾಗಾಗಿ ಈ ವಿಚಾರವಾಗಿ ಆ ಒಂದು ಶವ ಸಿಕ್ಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನನ್ನು ಕೂಡ ಹೆಚ್ಚಿನ ವಿಚಾರಣೆಯನ್ನ SIT ಟೀಮ್ ನಡೆಸುತ್ತೆ. ಇದರ ಬೆನ್ನಲ್ಲೇ ಮತ್ತೊಂದು ಕಡೆಯಲ್ಲಿ ಆತ ತೋರಿಸಿರುವಂತಹ ಜಾಗಗಳಲ್ಲಿ ಶೋಧ ಕಾರ್ಯವನ್ನ, ಉತ್ಖನನ ಕಾರ್ಯವನ್ನ SIT ಟೀಮ್ನ ನೇತೃತ್ವದಲ್ಲಿ ನಡೀತಾ ಇದೆ. ಕಾರ್ಮಿಕರು ಮುಂದುವರಿಸಿದ್ದಾರೆ. 7ನೇ ಪಾಯಿಂಟ್ನಲ್ಲೂ ಕೂಡ ಈಗಾಗಲೇ ಸಂಪೂರ್ಣ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಆದರೆ ಅಲ್ಲೂ ಕೂಡ ಯಾವುದೇ ಒಂದು ಅವಶೇಷಗಳು ಸಿಕ್ಕಿಲ್ಲ. 8ನೇ ಪಾಯಿಂಟ್ನಲ್ಲಿ ಈಗ ಶೋಧ ಕಾರ್ಯವನ್ನು ಆರಂಭಿಸಿದ್ದಾರೆ. ಧರ್ಮಸ್ಥಳದ ಸುತ್ತ ನಿಗೂಢ ಶವಗಳ ಹೂತಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಈಗ ಎಲ್ಲರಲ್ಲೂ ಇದೆ. ಏನಾಗುತ್ತೆ ಅನ್ನುವಂಥ ಒಂದು ವಿಚಾರ. SIT ಟೀಮ್ ನಿರಂತರವಾಗಿ ತನ್ನ ಕಾರ್ಯಾಚರಣೆಯನ್ನು ಚುರುಕುಗೊಳಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.